Hello guys, welcome back to my channel. ಸೊ ಇವತ್ತು ಮನೇಲಿ ಎಲ್ಲರೂ ಇರೋ ಕಾರಣ ಹಬ್ಬ ಎಲ್ಲ ಆಗೋಗಿದೆ. ಬಟ್ ಇವಾಗ ನಾವು ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಎಲ್ಲಿ ಏನು ಅಂತ ಬ್ಲಾಗ್ ನೋಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾವ ದೇವಸ್ಥಾನ ಅಂತ ಬನ್ನಿ ಹೋಗೋಣ, ತೋರಿಸ್ತೀನಿ. ತುಂಬ ದಿನ ಆಗೋಗಿದೆ. ನಾವು ಫ್ಯಾಮಿಲಿ ಎಲ್ಲ ಜೊತೆಗೆ ಹೋಗಿ ನಮ್ಮ ಮಮ್ಮಿನ ತೋರಿಸ್ತೀನಿ. ನೋಡಿ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ ನೀವು. ಹಲೋ. ಹಿಂಗೆ ಹೋಗ್ತಾ ಸೀದಾ ಪೆಟ್ರೋಲ್ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ. ಈ ಪ್ರೀತಿ ಎಂಥ ಅಸಮಾನ, ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ. ಅದರಲ್ಲೂ ಆಹಾ ಎಂಥ ಹಿತ. ಸೊ ಈಗ ನಿಮ್ಗೆ ಗೊತ್ತೇ ಆಗಿರುತ್ತೆ, ದಾರಿ ಎಲ್ಲ ನೋಡ್ಕೊಂಡು ಬಂದಿರೋ ಹಾಗೆ. ನಾವು ಬಂದಿರೋದು ಬನಶಂಕರಿ ದೇವಸ್ಥಾನಕ್ಕೆ. ಈಗೆಲ್ಲ ನೀವು ಆಚೆ ನೋಡಿರ್ತೀರ, ಇವಾಗ ಅವರೇ ಪ್ಲೇಟ್ಸಲ್ಲಿ ದೀಪಗಳನ್ನ ಅರೇಂಜ್ ಮಾಡಿ ಕೊಡ್ತಿರೋ ಅಂಥದ್ದು. ಅದನ್ನು ನಾವು ಈ ಸತಿ ತಗೊಂಡ್ವಿ, ಬಿಕಾಸ್ ನಾವು ಮನೆಯಿಂದ ತಗೊಂಡು ಹೋಗಿದ್ದಿಲ್ಲ. ನೆಕ್ಸ್ಟ್ ಕಾಲು ಕೈ ತೊಳ್ಕೊಂಡು ದೀಪ ಹಚ್ಕೊಂಡು ಬರ್ರಿ. ಅವಾಗೆಲ್ಲ ಇಲ್ಲೇ ನಿಂಬೆಹಣ್ಣು ತೊಗೊಂಡು ಬಂದು ಹಚ್ತಾ ಇದ್ವಿ. ಇವಾಗೆಲ್ಲ ಇವರೇ ನಿಂಬೆಹಣ್ಣು ಹಾಕಿರೋದನ್ನ ನಮ್ಮ ದೀಪ ಹಚ್ಚಿಸಿ ಇಡ್ತಾ ಇದ್ದಾರೆ. ಸೊ ತುಂಬ ಒಂದು ವರ್ಷನೇ ಆಯ್ತು ಅನಿಸುತ್ತೆ ಇಲ್ಲಿಗೆ ಬಂದು. ನಮ್ಮಪ್ಪ ಅಷ್ಟೇ ಎಲ್ಲ ಇವರೇ ತಗೊಂಡು ಬಂದು ಹಚ್ಚೋದು. ಈಗ ಎಲ್ಲ ದುಡ್ಡು ಕೊಟ್ಟು ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನಿಂಬೆಹಣ್ಣು ತಗೊಂಡು ನಾನೇ ಹಚ್ತೀನಿ. ಇದೆಲ್ಲ ಅವರೇ ಹಚ್ಚಿಟ್ಟಿರೋದು ಗೈಸ್. ಇವಾಗ ಇದಕ್ಕೆ ರೆಡಿ ಮಾಡಿ ನೋಡಿ, ಇದಕ್ಕೂ ನಾವು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್. ಇಲ್ಲಿ ಕುಂಕುಮ ಅರ್ಶಿನ ಏನು ಹಾಕಿಲ್ಲ, ಬೇಕಾ ಬಿಟ್ಟು ಮಾಡ್ಕೊಟ್ಟಿರೋ ಥರ. ಬಟ್ ಭಕ್ತಿ ಈಸ್ ಇಂಪಾರ್ಟೆಂಟ್. ನೀವು ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕಮೆಂಟ್ ಹಾಕಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರೋರು ಬಂದಿರ್ತೀರಾ ನೋಡಿ. ಇವಾಗ ಮತ್ತೆ ಇದಕ್ಕೆ ಅರ್ಶಿನ ಕುಂಕುಮ ಇಸ್ಕೊಂಡು ಫೀಲ್ಸ್ ಇನ್ಕಂಪ್ಲೀಟ್ ಇರುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಮನೆಯಿಂದಲೇ ತೊಗೊಬಂದು ನಾವೇ ಓನಾಗಿ ಮಾಡಿ ಹಚ್ಬೇಕು. ಪ್ರತಿ ಸತಿ ಹಾಗೆ ಗೈಸ್ ಮಾಡ್ತಾಯಿದ್ವಿ. ನಾವೇ ಪ್ಲೇಟು ಎಲ್ಲ ನಿಂಬೆಹಣ್ಣು ತೊಗೊಂಡು ಬಂದು ಇಲ್ಲೇ ಹಚ್ಚಿ ರೆಡಿ ಮಾಡ್ತಾಯಿದ್ವಿ. ಈಗೆಲ್ಲ ಆಚೆ ಹಿಂಗೆ ಸಿಗುತ್ತೆ ಅಂತ ತೊಗೊಂಡು ಬಂದಿದ್ದಾರೆ. ಬಟ್ ಅರ್ಶಿನ ಕುಂಕುಮ ಏನೂ ಹಾಕಿದ್ದಿಲ್ಲ, ಬರೀ ಹಂಗಂಗೆ ಮಾಡಿದರು. ಇವಾಗ ಮತ್ತೆ ಅದಕ್ಕೆ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಹಚ್ಚಾಗಿ ಅಪ್ಪ ನಮ್ಮಪ್ಪ ಅಲ್ಲಿ ಯಾರ ಜೊತೆ ನಾವು ಬ್ಯುಸಿ ಆಗಿಬಿಟ್ಟಿದ್ದಾರೆ ಮಾತಾಡೋದು. ಒಂದಿಷ್ಟು ಹುಸಿ ಮುನಿಸು, ಒಂದಷ್ಟು ಸಿಹಿಗನಸು, ಪ್ರೀತಿಸೋರ ಜೋಳಿಗೆಲಿ ಎಂದು ಇರಬೇಕು. ಕಣ್ಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ದರ್ಶನ ಎಲ್ಲ ಆಗಿ ಮುಗೀತು. ಇವಾಗ ಪ್ರಸಾದ ಸ್ವೀಕರಿಸೋಕ್ಕೆ ಹೋಗ್ತಾ ಇದ್ದೀವಿ. ತಿನ್ಲಿಕ್ಕೆ ಪ್ರಸಾದ ತಿನ್ಲಿಕ್ಕೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿ ರಶ್ಶೇ ಇರುತ್ತೆ. ಸೊ ನಮ್ಮಪ್ಪ ನೋಡಿ ಗೈಸ್, ನಾವು ಬಂದರೂ ಬರ್ದೇ ಇದ್ರು ಸುಮ್ಮನೆ ತಾನು ಪಡಕ್ಕೆ ತಾನು ಹೋಗ್ತಾ. ಇದು ಏನು ಇನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಕೊನೆಗೂ ಲೈನ್ ಮೂವ್ ಆಯಿತು, ಹೋಗ್ತಾ ಇದ್ದೀವಿ. ಊಟ ಹಾಕ್ಸ್ಕೊಂಡು ಬಂದ್ವಿ. ಇವಾಗ ಬರ ಇದೆ ಪ್ರಸಾದ. ಇಲ್ಲೆಲ್ಲ
ಹೊಸ ಥರ ಮಾಡಿದ್ದಾರೆ. ಒಬ್ರಿಗೆ ವಯಸ್ಸಾಗಿದೆ, ಒಂದು ಕೈ ಸ್ವಾಧೀನ ಇಲ್ಲ, ಅವ್ರಿಗೆ ಪಾಪ ಅವಾಗ ಬೇಕನ್ಸುತ್ತೆ ನೀರು. ಕುತ್ಕೊಳ್ಳೋಕೆ ಚೇರ್ ಇಲ್ಲದೇನೂ ಆಗಲ್ಲ. ಆ ಅಮ್ಮ ಗ್ಲಾಸೇ ಕೊಡ್ತಾ ಇಲ್ಲ. ನೀರು ಅಲ್ಲೇ ಕುಡ್ದೆ ಅಲ್ಲೇ ಇಡ್ಬೇಕು, ಊಟ ಅಲ್ಲಿ ಕುತ್ಕೊಂಡು ಹೆಂಗೆ ತಿನ್ನೋಕ್ಕಾಗುತ್ತೆ? ಚೇರು ಕೊಡಲಿಲ್ಲ ಅವರು. ತೊಂದರೆಯಲ್ಲಿ ಇರೋಂಥವ್ರಿಗೆ ಒಬ್ರು ಬಾಟ್ಲಲ್ಲಿ ನೀರು ಕೊಡಲಿಲ್ಲ ಅಂದರೆ ಅದು ಯಾವ ರೀತಿ ನ್ಯಾಯ? ಮತ್ತೆ ಇನ್ನೊಬ್ರು ಕೈಯಲ್ಲಿ ಇಸ್ಕೊಂಡು ಕೂರಿಸ್ಬಿಟ್ಟು ಊಟ ಹಾಕ್ಸ್ಬಿಟ್ಟು ಬಂದೆ. ಇವಾಗ ಮತ್ತೆ ವಾಪಸ್ ಹೋಗೋದು, ವಾಪಸ್ ಮನೆಗೆ ಹೋಗೋದು. ಬರಬೇಕಾದ್ರೆ ತ್ರಿಬಲ್ ರೈಡಿಂಗ್ ಬಂದ್ವಿ. ಅಂದರೆ ಇಬ್ಬರು ಹೆಲ್ಮೆಟ್ ಹಾಕಿದ್ದಾರೆ, ನಾನು ಸೆಂಟ್ರಲ್ಲಿ ಹಾಕಿದ್ದಿಲ್ಲ. ಪೊಲೀಸ್ ಯಾಕೋ ಇವತ್ತು ಸೆಂಟ್ರಲ್ಲಿ ಕಾಣಿಸ್ಕೊತವ್ರೆ. ಅದಕ್ಕೆ ನಮ್ಮಮ್ಮ ಅಲ್ಲ ಅಪ್ಪ. ಇಲ್ಲಿ ಅದೇ ನಮ್ಮ ಮಮ್ಮಿಗೆ ಭಯ. ಜೈನ್ ನೋಡಿ, ನಮ್ಮ ಅಪ್ಪಂಗೆ ಭಯ, ನಮ್ಮಮ್ಮ. ಅದಕ್ಕೆ ಇವಾಗ ಬಸ್ಸಲ್ಲಿ ಬರ್ತಾರೆ, ನಾನು ನಮ್ಮಪ್ಪ ಗಾಡೀಲೇ ಹೋಗ್ತೀವಿ. ನಮ್ಮಪ್ಪ ಯಾಕೆ ಇಲ್ಲಿ ಹೋಗ್ತಿದ್ದಾರೆ? ಕರ್ಪೂರ ಹಸ್ಬಿಟ್ಟು ಬರ್ತೀವಿ. ಮರ್ತೋಗ್ಬಿಟ್ಟೆ ಮೇಲೆ ತಾನೆ ಇಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಆದಷ್ಟು ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಬೇಕು. ನಮಗೂ ಒಂದಿನ ಏಜ್ ಆಗುತ್ತೆ. ಇವತ್ತೆರಡು ಇನ್ಸಿಡೆಂಟ್ ಹಂಗೆ ಆಯಿತು. ಪ್ಲೀಸ್ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಿ. ಸರಿ, ಇವಾಗ ನಾವು ವಾಪಸ್ ಹೊರಟಿದ್ದೀವಿ. ನೆಕ್ಸ್ಟು ಬಟ್ಟೆ ಅಂಗಡಿಗೆ ಹೋಗ್ಬೇಕು, ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋದರೆ ತೋರಿಸ್ತೀನಿ, ಇಲ್ಲ ಅಷ್ಟೇ ಮನೆ ಸೀದಾ. ಐಸಿಲ್ ಜೂಡಿಯೋಗೆ ಬಂದಿದ್ದೀವಿ. ಇವಾಗ ಎಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಹೋಗ್ಬೇಕು. ಪಾರ್ಕಿಂಗ್ ಮಾಡಿ ಬರೋಕ್ಕೆ ಹೋದ್ರು. ಕಲೆಕ್ಷನ್ಸ್ ನೀವು ಬಂದಿದೆ ಅನ್ನೋದಕ್ಕೋಸ್ಕರ ಬಂದು. ಆಗುತ್ತೆ ನೋಡು, ಆಗುತ್ತೆ ಇದೆ. ನಮ್ಗೆ ಹೇಳ್ದೇನೆ ಆಲ್ರೆಡಿ ಒಂದು ಸ್ಲಿಪ್ಪರ್ ಎತ್ಕೊಂಡು ಬಿಟ್ಟಿದ್ದಾರೆ. ಇವಾಗ ಇನ್ನೊಂದು ಬೇರೆ ತೊಗೊಳ್ತಾ ಇದ್ದೀವಿ. ಒಳಗೆ ಮ್ಯೂಸಿಕ್ ಹಾಕಿದ ಕಾರಣ ನಾನು ಅಲ್ಲಲ್ಲಿ ಸ್ವಲ್ಪ ಹಂಗೆ ಕಟ್ ಮಾಡ್ತಾಯಿದ್ದೀನಿ, ಲೈಕ್ ವಾಯ್ಸ್ ಓವರ್ ಬ್ಲ್ಯಾಂಕ್ ಇಡ್ತಾ ಇದ್ದೀನಿ. ಸಾರಿ ಫಾರ್ ದ್ಯಾಟ್. 39 ಸಿಗ್ತಾ? ಇದು 14. ಸ್ವಲ್ಪ ಚಿಕ್ಕದಾಗಿದೆ. ಒಂದು ಇದು ಇಟ್ಕೋ, ಇಲ್ಲ ಅದು ಇಟ್ಕೋ. ಬೇಡ ಇಷ್ಟು ಸರಿ, ಬನ್ನಿ ಹೋಗೋಣ. ಏನೋ ಸಾಕು ನಡಿ, ಮತ್ತೆ ಯಾವ ಕಡೆಗೂ ಹೋಗ್ಬೇಡ ಅಂದ್ರೆ ಟ್ಯಾಕ್ಸ್. ಇನ್ನು ಆ ಕಡೆ ಅವು ಬೇಡವಾ? ಬೇಡ, ಅದು 20 ರೂಪಾಯಿ ಪಾನಿಪುರಿ ಒಂದು ತಿಂಗಳು ಮಿಸ್ಸು. ಒನ್ ಅವರ್ ಆಯಿತು ಬಂದು, ನೋಡ್ತಾನೆ ಇದ್ದಾರೆ, ಮುಗ್ದಿಲ್ಲ ಇನ್ನು. ಹೋಗಕ್ಕೆ ಇಲ್ಲಿಂದ ಆಸೆ ಇಲ್ಲ. ಇನ್ನೇನಾದ್ರು ತಗೋಬೇಕು ಹಂಗಂತ ಎಲ್ಲ ತಗೊಳಕ್ಕಾಗುತ್ತಾ? ಇವ್ರ ಜೊತೆ ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಏನೂ ಇಲ್ಲ, ತಗೊಂಡಿದ್ದೆ ಒಂದೆರಡು ಬಟ್ಟೆ, ತೋರಿಸ್ತೀನಿ ಹೋಗ್ಬಿಟ್ಟು. ಅದಕ್ಕೆ ಅಷ್ಟೊಂದು ಆಯಿತು. ಆಗಲೂ ಇನ್ನೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೂ ತಗೊಂಡಿಲ್ಲ. ಮತ್ತು ಯಾಕೋ SBI ಬ್ಯಾಂಕ್ಗೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಇದೆ ಗೈಸ್. ಸೊ ನಮ್ಮ ಮಾವನ ಕೈಯಲ್ಲಿ ಮಾಡಿಸ್ಕೊಂಡ್ವಿ. ನೀವು ವಾಪಸ್ ಅವ್ರಿಗೆ ದುಡ್ಡು ಹಾಕಬೇಕು, ಅದು ಆಯ್ತಾ ಇಲ್ಲ. ಶಾಪಿಂಗ್ ಮಾಡೋಕ್ಕೆ ಕೈ ಮುಂದು, ಬಟ್ಟೆ ಇಟ್ಟೋಕೆ ಕೈ ಹಿಂದು. ನೋಡಿ ಗೈಸ್, ಇಲ್ಲಿ ನೋಡಿ ನನ್ನ ಹೆಂಗೆ ಇಟ್ಕೊಂಡಿದ್ದೀನಿ. 11 ಗಂಟೆಗೆ ಹೋಗಿದ್ದು, 2:45, ಇವಾಗ 2:15 ಬಂದಿದ್ದೀವಿ ಮನೆಗೆ. ಓಕೆ, ಬಿಚ್ಚಿ ಬಾಕ್ಲು ಬಿಚ್ಚಿ, ಅಂದರೆ ಚಪ್ಪಲ್ ಬಿಚ್ತಾ ಇದೆಯಾ? ಪಕ್ಕದ ಮನೆ ಈಗ ಮೊಬೈಲ್ ತೆಗಿ.
ಮಾ ಈ ಕಡೆ ಬಾ. ನಾನು ತಗೊಂಡಿದ್ದೆ ಇದೊಂದು ಕುರ್ತಾ ನಮ್ಮಮ್ಮ ತಗೊಂಡ್ರು, ಬಟ್ ನಾನೇ ಕಾಲೇಜಿಗೆ ಉಜ್ಜಾಡ್ತೀನಿ. ಮತ್ತು ಇನ್ನೆಲ್ಲ ಟೀ ಶರ್ಟ್ಸೇ ಗೈಸ್, ಟೀ ಶರ್ಟ್ಸ್. ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಟೀ ಶರ್ಟ್. ಇದೊಂದು, ನೆಕ್ಸ್ಟ್ ಇನ್ನು 3 ಓವರ್ ಸೈಜ್ ಟೀ ಶರ್ಟ್ಸ್. ಅದು ಬಿಟ್ಟರೆ ಇದು ಒಂದೇ ಒಂದು ಬಾಡಿಕಾನ್ ಡ್ರೆಸ್ ತೊಗೊಂಡೆ. ಎಷ್ಟು ಚಿಕ್ಕದಿದೆ ಅಂತ ಅಂದ್ಕೊಳ್ತೀರಾ, ಬಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಯಾವಾಗಾದ್ರು ಮುಂದೆ ಬರೋ ವೀಡಿಯೋಸಲ್ಲಿ ತೋರಿಸ್ತೀನಿ ಆಗ್ಬಿಟ್ಟು ಅಷ್ಟೇ. ಇದೊಂದು ವೈಡ್ ಲೆಗ್ ಜೀನ್ಸ್ ತಗೊಂಡೆ. ಇದನ್ನು ತಗೊಂಡೆ, ವೆಟ್ ವೈಪ್ಸ್ ತಗೊಂಡೆ ಅಷ್ಟೇ. ಓಕೆ ಗೈಸ್, ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ, ಐ ಮೀನ್ ಕೋಚಿಂಗ್ಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇನ್ನು ವ್ಲಾಗ್ಸ್ ಯಾವ್ಯಾವ ಥರ ಬೇಕಂತಲೂ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.